ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಹಿರಿಯ ಸಾಹಿತ್ಯ ರತ್ನ ಚಿ ಉದಯಶಂಕರ್ ಅವರ ಮಗ ರವಿಶಂಕರ್ ಹಾಗೂ ವಿಕ್ರಮ್ ಶ್ರೀನಿವಾಸ್ ಅವರ ಮಗ ಇಬ್ಬರು ಕಾರ್ ಆಕ್ಸಿಡೆಂಟಲ್ಲಿ ನಮ್ಮಿಂದ ದೂರ ಆಗ್ತಾರೆ. ಆಗ ಅಣ್ಣವರು ಎಷ್ಟು ಒದ್ದಾಡಿದ್ರು, ಯಾವ ರೀತಿಯಲ್ಲಿ ಒದ್ದಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ನಾನು ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲೇ ಸ್ನೇಹಿತರೆ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ, ಅದಕ್ಕೆ ನಾನು ತಲೆಬಾಗ್ತೀನಿ. ಬನ್ನಿ ಕನ್ನಡಿಗರೇ, ಇವತ್ತು ಆ ಘಟನೆ ಬಗ್ಗೆ ಒಂದೆರಡು ಮಾಹಿತಿ ನಿಮಗೆ ನಾನು ಹಂಚ್ಕೊತೀನಿ. ಕನ್ನಡ ಚಿತ್ರರಂಗದಲ್ಲೇ ಒಂದು ವಿನೂತನ ದಾಖಲೆ ಮಾಡಿ ಚಿತ್ರ ಭರ್ಜರಿ ಯಶಸ್ವಿದಂಥದ್ದಾಗಿತ್ತು. ಚಿತ್ರ 1ನೇ ದಿನದಿಂದ ಹಿಡಿದು 100ನೇ ದಿನದವರೆಗೂ ಅಭೂತಪೂರ್ವವಾದಂಥ ಪ್ರದರ್ಶನ ಕಾಣ್ತು. ಯಾರು ಬಾಯಲ್ಲಿ ಕೇಳಿದ್ರು ಆ ಚಿತ್ರದ ಹೆಸರು ಯಾವುದದು? ಅದೇ ನಂಜುಂಡಿ ಕಲ್ಯಾಣ. ನಂಜುಂಡಿ ಕಲ್ಯಾಣ 100 ದಿನಗಳ ಯಶಸ್ವಿ ಪ್ರದರ್ಶನ ಕಂಡಿತ್ತು. ಈ ಸಮಯದಲ್ಲಿ ಅಣ್ಣವ್ರ ಮನೆಯವ್ರದ್ದು ಯಾವುದೇ ಪಿಕ್ಚರ್ ಬಿಡುಗಡೆ ಆದರೆ 100 ದಿನ ಪ್ರದರ್ಶನ ಕಂಡ ತಕ್ಷಣ ಅವರು ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡೋದ್ರ ಮೇಲೆ ಆ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಅತಿಥಿಗಳಿಗೂ ಒಂದು ಬೆಳ್ಳಿ ಲೋಟ ಮತ್ತು ಕಿರು ಕಾಣಿಕೆನ ನೀಡ್ಕೊಂಬರೋ ಸಂಪ್ರದಾಯ ಅವರಲ್ಲಿತ್ತು. 100ನೇ ದಿನದ ಕಾರ್ಯಕ್ರಮ ಅವರೆಲ್ಲ ಚಿತ್ರಗಳವರೆಗೂ ಮಾಡಿದ್ದಾರೆ. ಹಾಗೆ ನಂಜುಂಡಿ ಕಲ್ಯಾಣ ಸಹ ಅವ್ರು 100ನೇ ದಿನದ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾಗ ಒಂದೇ ಒಂದು ಕಾರ್ಯಕ್ರಮದ ನಿಮಿತ್ತ ಚಿ ಉದಯಶಂಕರ್ ಅವರ ಮಗ ರವಿಶಂಕರ್ ಹಾಗೂ ವಿಕ್ರಮ್ ಶ್ರೀನಿವಾಸ್ ಅವರ ಮಗ, ಕ್ಷಮೆಯಲ್ಲಿ ವಿಕ್ರಮ್ ಶ್ರೀನಿವಾಸ್ ಅವ್ರ ಮಗನ ಹೆಸರು ನನಗೆ ಸರಿಯಾಗಿ ಜ್ಞಾಪನ ಇಲ್ಲ, ಅದಕ್ಕೋಸ್ಕರನೇ ಅವ್ರ ಮಗ ಮತ್ತು ಈ ರವಿಶಂಕರ್, ಚಿ ಉದಯಶಂಕರ್ ಅವ್ರ ಮಗ ಇಬ್ಬರು ಚೆನ್ನೈಗೆ ಹೋಗಿದ್ದರು. ಅವರು ಚೆನ್ನೈಯಿಂದ ವಾಪಸ್ ಬರಬೇಕು, ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ. ಯಾಕಂದರೆ ರವಿಶಂಕರ್ ಅವರು ನಿಮಗೆ ನಂಜುಂಡಿ ಕಲ್ಯಾಣ ಚಿತ್ರದಲ್ಲಿದ್ದಾರೆ. ಅವರು ಒಬ್ಬರು ಚಿತ್ರದ ಸದಸ್ಯರು ಹಾಗೂ ಚಿ ಉದಯಶಂಕರ್ ಅವ್ರ ಮಗ, ಅಣ್ಣವ್ರ ಕುಟುಂಬದ ಆತ್ಮೀಯರಾಗಿದ್ದರು. ಸರಿ, ಈ ಎಸ್.ಎ. ಗೋವಿಂದರಾಜ್ ಅವರು, ಅಣ್ಣವರ ಹಳಿಯ ಎಸ್.ಎ. ಗೋವಿಂದರಾಜ್ ಅವರು ಒಂದು ಕಾರು ಹೊಸ ತೊಗೊಂಡಿದ್ರು. ಆ ಕಾರಲ್ಲಿ ಚಿ ಉದಯಶಂಕರ್ ಅವ್ರ ಮಗ ಮತ್ತು ವಿಕ್ರಮ್ ಶ್ರೀನಿವಾಸ್ ಅವ್ರ ಮಗ ಚೆನ್ನೈಯಿಂದ ಬಿಟ್ಟಿದ್ರು. ಅವರು ಫ್ಲೈಟ್ ಟಿಕೆಟ್ ರೆಡಿಯಾಗಿತ್ತು ಅವ್ರಿಗೆ, ಚೆನ್ನೈಯಿಂದ ಬೆಂಗಳೂರು ಬರೋಕ್ಕೆ. ಆದರೆ ಅವರು ಇಲ್ಲ, ನಾವು ಬರೋಲ್ಲ, ಫ್ಲೈಟಲ್ಲೇ ಗೋವಿಂದಣ್ಣನ ಕಾರಿದೆ, ಆ ಕಾರಲ್ಲಿ ನಾವು ಬರ್ತೀವಿ, ಹೊಸ ಕಾರಲ್ವಾ, ನೋಡೋಣ, ಡ್ರೈವ್ ಮಾಡ್ದಂಗೆ ಹೋಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಆ ಕಾರಲ್ಲಿ ಹೊರಟ್ರು, ಚೆನ್ನೈಯಿಂದ ಹೊರಟ್ರು. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳು ನಡೆದಿತ್ತು. ನಾಳೆ ಕಾರ್ಯಕ್ರಮ, ಇವತ್ತು ಅವ್ರು ಬಿಟ್ಟಿದ್ದಾರೆ. ಅಲ್ಲಿ ಅವರು ಸಂಜೆ ಅಷ್ಟರಲ್ಲಿ ಬಂದಿರ್ತಾರೆ, ನಾಳೆ ಕಾರ್ಯಕ್ರಮ ಕರೆಕ್ಟಾಗಿರುತ್ತೆ ಅಂತ ಎಲ್ಲ ಪ್ಲ್ಯಾನ್ಗಳು ಇತ್ತು. ಅವರು ಕಾರ್ಯಕ್ರಮಕ್ಕೂ ಅವರು ಬರ್ತಾಯಿದ್ರು. ಚೆನ್ನೈಯಿಂದ ಬಿಟ್ಟಂತ ಅವರು ಹೊಸಕೋಟೆ ಸಮೀಪ ಬರ್ತಾ ಇದ್ದಂಗೆ ಒಂದು ಭೀಕರ ದುರಂತ ಆಗ್ಬಿಡ್ತು. ಕನ್ನಡ ಚಿತ್ರರಂಗದ ಉದಯೋನ್ಮುಖ ತಾರೆಯಾಗಿದ್ದಂಥ ರವಿಶಂಕರ್ ಹಾಗೂ ವಿಕ್ರಮ್ ಶ್ರೀನಿವಾಸ್ ಅವರ ಮಗ, ವಿಕ್ರಮ್ ಶ್ರೀನಿವಾಸ್ ಅವರು ಕನ್ನಡದ ಖ್ಯಾತ ನಿರ್ಮಾಪಕರು, ಅಣ್ಣವ್ರ ಕುಟುಂಬದ ಆತ್ಮೀಯರು. ಇವ್ರ ಮಗ, ಅವರಿಬ್ಬರು ಹೊಸಕೋಟೆ ಹತ್ತಿರದ ಒಂದು ಹಳ್ಳಿ ಹತ್ರ ಆಕ್ಸಿಡೆಂಟಲ್ಲಿ ನಮ್ಮನ್ನು ಅಗಲುತ್ತಾರೆ. ಇಬ್ಬರು ಆಕ್ಸಿಡೆಂಟಲ್ಲಿ ತೀರೋಗ್ತಾರೆ. ಇವರು ಇಬ್ಬರು ಆಕ್ಸಿಡೆಂಟಲ್ಲಿ ತೀರೋಗಿದ ತಕ್ಷಣ ಇಲ್ಲಿ ಬೆಂಗಳೂರಲ್ಲಿ ಈ ವಿಷಯ ಗೊತ್ತಾಗುತ್ತೆ. ಚಿ ಉದಯಶಂಕರ್ ಅವರು ತುಂಬ ಒದ್ದಾಡ್ಬಿಡ್ತಾರೆ. ಅವರ ಮಗ, ಒಬ್ಬ ಮಗ ಗುರುದತ್ ಅವರು, ಇನ್ನೊಬ್ಬರು ರವಿಶಂಕರ್ ಅವರು. ತುಂಬ ಅವ್ರಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಚಿ ಉದಯಶಂಕರ್ ಅವರು
ಮನೆ ಬಂದು ಮಲ್ಲೇಶ್ವರಮಲ್ಲಿತ್ತು. ಅವಾಗ ಮಲ್ಲೇಶ್ವರಂ 15th ಕ್ರಾಸಲ್ಲಿತ್ತು. ಅವರು ಯಾವಾಗಲೂ ಈ ಕತೆಗಳು ಬರೆಯೋಕ್ಕೆ ಮತ್ತು ಹಾಡುಗಳನ್ನ ಬರೆಯೋಕ್ಕೆ ಅವರು ಜನಾರ್ದನ್ ಹೋಟ್ಲಲ್ಲಿ ರೂಮ್ ಮಾಡಿಕ್ಕಿರೋರು, ಅಲ್ಲಿದ್ದರು. ಆವತ್ತಿನ ದಿನ ಅವ್ರ ಆಕ್ಸಿಡೆಂಟ್ ಆಗಿ ವಿಷಯ ಗೊತ್ತಾಗಿ ಅವರು ಅಲ್ಲಿ ಅಳ್ತಾ ಕೂತಿರ್ತಾರೆ ಮನೆಯಲ್ಲಿ, ರೂಮ್ನಲ್ಲಿ, ಜನಾರ್ದನ್ ಹೋಟ್ಲಲ್ಲಿ ರೂಮಲ್ಲಿರ್ತಾರೆ, ಅಳ್ತಾ ಕೂತಿರ್ತಾರೆ. ಇತ್ತ ಈ ಕಡೆ ಅಣ್ಣವರು ಸೇವಿಂಗ್ ಮಾಡ್ತಾ ಮನೇಲಿರ್ತಾರೆ. ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಾದ ತಕ್ಷಣವೇ ಅಣ್ಣವರು ಅರ್ಧಂಬರ್ಧ ಸೇವಿಂಗ್ ಮಾಡ್ಕೊಂಡು ಮುಖ ಎಲ್ಲ ತೊಳೆದು ಪಟ್ಟಂತ ನಡೀರಿ ಹೋಗೋಣ ಮನೆಯವ್ರಿಗೆ, ರಾಘಣ್ಣಗೆ ಮತ್ತು ಅಮ್ಮಂಗೆಲ್ಲ ಹೇಳ್ತಾರೆ, ನಡೀರಿ ಹೋಗೋಣ ಶಿವದೇಶಂಕರ್ ಅವ್ರ ಹತ್ರ. ಅವರು ಪಾಪ ಒಬ್ಬಂಟಿಯಾಗಿರ್ತಾರೆ, ಅವ್ರ ಮಗ ತೀರೋಗಿದ್ದಾರೆ, ಈಗ ನಾವು ಅವ್ರ ಜೊತೆ ಇರಬೇಕು ಅಂದ್ಬಿಟ್ಟು ಅಣ್ಣವರು ಮನೆಯವ್ರನ್ನೆಲ್ಲ ಅಮ್ಮವ್ರನ್ನ ಹಾಗೂ ರಾಘಣ್ಣನ ಕರ್ಕೊಂಡು ಓಡ್ತಾರೆ. ಜನಾರ್ದನ್ ಹೋಟ್ಲಿಗೆ ಅಣ್ಣವರು ಹೋಗ್ತಾರೆ. ಅಲ್ಲಿ ಹೋದಾಗ ಶಿವದೇಶಂಕರ್ ಅವರು ಅಣ್ಣವ್ರನ್ನ ನೋಡಿದ ತಕ್ಷಣವೇ ಅಣ್ಣ ಅಂಥೇಳಿ ಓಡಿ ಬಂದ್ಬಿಟ್ಟು ತಪ್ಕೊಂಬಿಟ್ಟು ತುಂಬ ಹತ್ತುಬಿಡ್ತಾರೆ. ಇಬ್ಬರು ಘಟಾನುಘಟಿಗಳು, ಸಾಹಿತ್ಯ ರತ್ನ, ನಟ ಸಾರ್ವಭೌಮ ಇಬ್ಬರು ಒಬ್ರನ್ನೊಬ್ಬರು ತಪ್ಕೊಂಡು ತುಂಬ ಹತ್ತುಬಿಡ್ತಾರೆ. ವಯಸ್ಸಿಗೆ ಬಂದಿದ್ದ ಮಗ ಹೋಗ್ಬಿಟ್ರೆ ತಂದೆಗೆ ಹಿಂಗಾಗತ್ತೆ. ಸಿಕ್ಕಾಪಟ್ಟೆ ಇಬ್ಬರು ಒಬ್ಬರು ಮುಗಿತ್ತ ಒಬ್ಬರು ಅಳ್ತಾ ಇರ್ತಾರೆ. ಅಲ್ಲಿದ್ದವರೆಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಒಂದು ಕ್ಷಣ ಅವರಿಬ್ಬರು ಅಳುನ ನೋಡಿ ಅಲ್ಲಿದ್ದವ್ರಿಗೆಲ್ಲ ಒಂಥರ ಅಳು ಬಂದ್ಬಿಡುತ್ತೆ. ನಂತರ ಅಣ್ಣವರು ಶಿವದೇಶಂಕರ್ ಅವ್ರಿಗೆ ಅದರಲ್ಲೂ ಸಮಾಧಾನ ಮಾಡಿ, ಬನ್ನಿ ಹೋಗೋಣ, ಆಸ್ಪತ್ರೆ ಹತ್ರ ಹೋಗೋಣ, ಹಂಗೆ ನಾವು ಅಲ್ಲೇ ಹೋಗಿ ಇದು ಮಾಡೋಣ ಅಂತಾರೆ. ಆಗ ಅಲ್ಲಿದ್ದ ಯಾರೋ ಒಬ್ಬ ವ್ಯಕ್ತಿ, ಇಲ್ಲ ಅಣ್ಣ, ಡಾಕ್ಟ್ರು ಮತ್ತು ಪೊಲೀಸವರು ಬಾಡಿನ ತೊಗೊಂಡು ಇಲ್ಲಿಗೆ ಬರ್ತಾಯಿದ್ದಾರೆ, ನಾವಿಲ್ಲೇ ಇರೋಣ ಅಂತ ಹೇಳ್ತಾರೆ. ಆಗ ಅಣ್ಣವ್ರು ಒಪ್ಪಲ್ಲ ರೀ, ಇಲ್ಲ ಬನ್ನಿ ನಾವು ಅಲ್ಲಿಗೆ ಹೋಗೋಣ, ನಮ್ಮ ಮನೆ ಹುಡುಗ, ನಮ್ಮ ಕಂದ ನಮ್ಮನ್ನು ಬಿಟ್ಟೋಗಿದ್ದಾನೆ, ನಾವು ಮನೇಲೇ ಕೂತ್ಕೊಳ್ಳೋದು, ಪೊಲೀಸವ್ರು ತಂದುಕೊಡ್ತಾರಂತ ನಾವು ಕಾಯ್ತಾ ಇರಬೇಕಾ? ಇಲ್ಲ ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಣ್ಣವರು ಶಿವದೇಶಂಕರ್ರನ್ನ ಕರ್ಕೊಂಡು ಸೀದಾ ಓಡ್ತಾರೆ. ಹೊಸಕೋಟೆಯ ಸರ್ಕಾರಿ ಆಸ್ಪತ್ರೆ ಹತ್ರ ಅವ್ರು ಹೋಗ್ತಾರೆ. ಆಕ್ಸಿಡೆಂಟ್ ಕೇಸ್ ಅಲ್ವಾ, ಅದು ಪೊಲೀಸವರೆಲ್ಲ ಮಾಜಾರೆಲ್ಲ ಮಾಡಿ, ಅದೇ ಅವ್ರದ್ದು ಕರ್ತವ್ಯಗಳು ಏನೇನಿದೆ ಪೊಲೀಸರೆಲ್ಲ ಮಾಡಿ ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿ ಬಾಡಿ ಕೊಡಬೇಕು. ಆಗ ಅಲ್ಲಿ ಆಸ್ಪತ್ರೆಯಲ್ಲೂ ಮತ್ತು ಪೊಲೀಸ್ ಸ್ಟೇಷನಲ್ಲೂ ಏನೇನು ಆಗಬೇಕು, ಆಕ್ಸಿಡೆಂಟ್ ಆಗಿದ್ದು ಸಂಬಂಧಪಟ್ಟ ಪೊಲೀಸವ್ರ ಕೆಲಸಗಳು ಏನೇನಿದೆ ಮತ್ತು ಆಸ್ಪತ್ರೆಯಲ್ಲಿ ಏನೇನು ಕೆಲಸ ಇದೆ, ಆ ಎಲ್ಲ ಕೆಲಸಗಳಿಗೂ ಅಣ್ಣವರು ಮುಂದೆ ನಿಂತು ಮಾಡ್ತಾರೆ. ಪ್ರತಿಯೊಂದು ವಿಷಯಕ್ಕೂ ಅಣ್ಣವರೇ ಓಡಾಡ್ತಾರೆ. ಅಲ್ಲಿ ಸಾವಿರಾರು ಜನ ಅಭಿಮಾನಿಗಳು ಇರ್ತಾರೆ, ಮತ್ತು ಯೂನಿಟ್ ಹುಡುಗರು ಮತ್ತು ಎಲ್ಲ ಸ್ನೇಹಿತರೆಲ್ಲ ಇರ್ತಾರೆ. ಆದರೆ ಅಣ್ಣವ್ರು ಯಾರೂ ಅವ್ರು ಇದು ಮಾಡಲ್ಲ, ಅವರೇ ಓಡಾಡ್ತಾರೆ. ಎಲ್ಲ ನಾನೇ ಮಾಡಬೇಕು, ನಮ್ಮನೆ ಮಗ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತು ಶಿವದೇಶಂಕರ್ ಮತ್ತು ಅಣ್ಣವರು ಆತ್ಮೀಯ ಗೆಳೆಯರಿಬ್ಬರು. ಅಣ್ಣವರು ಯಾವ ಥರ ಆಗ್ಬಿಟ್ಟಿದ್ದಾರೆ ಅಂದರೆ, ಒಂಥರ ಏನೋ ನಮ್ಮ ಮನೆಯಲ್ಲೇ ಏನೋ ಒಬ್ಬರನ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋ ಥರ ಅಣ್ಣವರು ಮುಂದೆ ನಿಂತು ಎಲ್ಲ ಕೆಲಸ ಮಾಡ್ತಾರೆ. ನೋಡಿ, ಒಬ್ಬರು ನೋವಲ್ಲಿ ಭಾಗಿಯಾಗೋದಿದೆ ನೋಡಿ, ಅದು ಒಬ್ಬ ಒಳ್ಳೆಯ ಮನಸ್ಸಿನ ಹೃದಯ. ಸರಿ, ಅಣ್ಣವರು